ಎಸ್, ನಮಸ್ಕಾರ ಎಲ್ರಿಗೂ. ಬನ್ನಿ, ಇವತ್ತು ನಾನು ನಮ್ಮ ಅಜ್ಜಿ ಸಾಂಬಾರನ್ನು ತೋರಿಸ್ತಾ ಇದ್ದೀನಿ. ಇದಕ್ಕೆ ಅರ್ಧಂಬ್ರ ಅಂತ ಕರೀತಾರೆ. ಬೇರೆ ಹೆಸರಿಂದನೂ ಕರೀಬಹುದು ಬೇರೆ ಬೇರೆ ಪ್ರದೇಶದಲ್ಲಿ. ಈ ಸಾಂಬಾರು ಮಾಡೋದಕ್ಕೆ ತುಂಬ ಪದಾರ್ಥಗಳೇನು ಬೇಕಾಗಲ್ಲ. ತುಂಬ ಕಡಿಮೆ ಪದಾರ್ಥಗಳನ್ನು ಬಳಸ್ಕೊಂಡು ಈ ಸಾಂಬಾರು ಮಾಡ್ಬೋದು. ಮೊದಲು ಕಾಯಿ ತುರಿ ನಾನು ಹೆಚ್ಕೊಂಡು ಸ್ವಲ್ಪ ಪೌಡ್ರ್ ಮಾಡ್ಕೊಂಡಿದ್ದೀನಿ ಫಸ್ಟಿಗೆ. ಅಷ್ಟೇ, ಕಾಯಿ ತುರಿ ತೊಗೊಳ್ರಿ. ಆನಂತರ ರುಬ್ಬಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, ಆಮೇಲೆ ಒಗ್ಗರಣೆಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಗ್ಗರಣೆಗೆ ಕರಿಬೇವು ಮತ್ತು ಒಣಮೆಣಸಿನ್ಕಾಯಿ, ಇದು ರುಬ್ಬೋದಕ್ಕೆ ಕೊತ್ತಂಬರಿ, ಇದು ಒಂದು ಒಗ್ಗರಣೆಗೆ ನೀರುಳ್ಳಿ, ಇದು ರುಬ್ಬೋದಕ್ಕೆ ನೀರುಳ್ಳಿ, ಇದು ತೊಗರಿಬೇಳೆಯನ್ನು 2 ಸಲ ವಾಶ್ ಮಾಡಿಕೊಂಡು ನಾನು ನೆನೆಯಾಕಿಟ್ಟಿದ್ದೀನಿ. ಇದನ್ನು ನೆನೆಯಾಕಿಟ್ಬಿಟ್ಟು ಇದೆಲ್ಲ ಜೋಡಿಸ್ಕೊಂಡು ರುಬ್ಕೊಳ್ಳೋದ್ರೊಳಗೆ ಇದು ನೆನೆಯುತ್ತೆ. ಅಷ್ಟೇ ಸಾಕು, ತುಂಬ ನೆನೆಬೇಕಂತ ಏನಿಲ್ಲ. ಇದ್ರ ಜೊತೆಗೆ ಸ್ವಲ್ಪ ಒಗ್ಗರಣೆಗೆ ಒಂದು ಸ್ವಲ್ಪ ಜೀರಿಗೆ, ಹಾಗೆಯೇ ರುಬ್ಬೋದಕ್ಕೂ ಜೀರಿಗೆ ಹಾಕಬೇಕು. ನಂತರ ಖಾರದ ಪುಡಿ ಹಾಕಬೇಕು, ರುಬ್ಬೋದಕ್ಕೆ ಒಂದು ಸ್ವಲ್ಪ ಉಪ್ಪು. ಬನ್ನಿ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಅರ್ಧ ಟೊಮ್ಯಾಟೊ ರುಬ್ಬೋದಕ್ಕೆ ಹಾಕ್ತಾಯಿದ್ದೀನಿ, ಇನ್ನರ್ಧ ಒಗ್ಗರಣೆಗೆ ಅಂತ ಇಟ್ಟಿದ್ದೀನಿ. ಸ್ವಲ್ಪ ಹುಣಸೆಹಣ್ಣು ಕೂಡ ಹಾಕ್ಕೋಬೇಕು, ರುಬ್ಬೋದಕ್ಕೆ ಚೆನ್ನಾಗಾಗುತ್ತೆ. ಆನಂತರ ಕೊತ್ತಂಬರಿ ಇದು ಸ್ವಲ್ಪ ದಪ್ಪ ದಪ್ಪ ಕಡ್ಡಿ ಇರುತ್ತಲ್ವ, ಅದನ್ನು ನಾವು ತಿಂಡಿಗಳಿಗೆಲ್ಲ ಹಾಕಿದರೆ ಸರಿಯಾಗಲ್ಲ. ಅದನ್ನು ಸಪ್ರೇಟಾಗಿ ಸೋಸ್ಕೊಂಡು ಎತ್ತಿಟ್ಕೊಂಡಿದ್ರೆ ಈ ಥರ ಚಟ್ನಿ ಅಥವಾ ಸಾಂಬಾರು ಮಾಡುವಾಗ ಈ ಕಡ್ಡಿಗಳನ್ನು ಹಾಕಿ ರುಬ್ಬಿದರೆ ಯೂಸ್ ಆಗುತ್ತೆ. ಆನಂತರ ಬೆಳ್ಳುಳ್ಳಿ ಹಾಕೋಣ. ಇಷ್ಟು ಬೆಳ್ಳುಳ್ಳಿ ಹಾಕೋಣ. ನೆಕ್ಸ್ಟು ಎಲ್ಲ ಆಯಿತು. ಸ್ವಲ್ಪ ಜೀರಿಗೆ, ಇಷ್ಟು ಜೀರಿಗೆ ಹಾಕಬೇಕು. ಆನಂತರ ಸ್ವಲ್ಪ ಇದಕ್ಕೆ ಸಾಂಬಾರು ಪೌಡರೆಲ್ಲ ಏನೂ ಹಾಕೋ ಆಗಿಲ್ಲ, ಸ್ವಲ್ಪ ಖಾರದ ಪುಡಿ ಅಷ್ಟೇ. ಖಾರದ ಪುಡಿ ನಿಮ್ಮ ಖಾರ ಹೇಗಿದೆ ನೋಡ್ಕೊಂಡು ಹಾಕಿ. ನಮ್ಮದು ಖಾರ ಜಾಸ್ತಿ ಇದೆ, ಸೊ ನಾನು ಸ್ವಲ್ಪ ಹಾಕ್ತೀನಿ. ಹಾಗೆ ನಾವು ಕೂಡ ಖಾರ ಕಡಿಮೆ ತಿನ್ನೋದು, ಹಾಗಾಗಿ. ಆನಂತರ 1 ಸ್ಪೂನ್ ಉಪ್ಪು ಹಾಕಬೇಕು. ಇವಾಗ ಲಾಸ್ಟಿಗೆ ಒಂದು ಸ್ವಲ್ಪ ಇಷ್ಟು ಹುಣಸೆಹಣ್ಣು ಹಾಕಬೇಕು. ಹುಣಸೆಹಣ್ಣು ಹಾಕಿದರೆ ಯಾವುದೇ ಸಾಂಬಾರಾಗಲಿ ಅಡುಗೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ಬಂದುಬಿಡ್ತೀನಿ. ಈ ಥರ ರುಬ್ಕೊಂಡು ಬಂದಿದ್ದೀನಿ. ತುಂಬ ತರಿಯಾಗೂ ಅಲ್ಲ, ತುಂಬ ನುಣ್ಣಗೂ ಅಲ್ಲ, ಆ ಥರ ರುಬ್ಬಿದ್ದೀನಿ. ಇದು ರುಬ್ಬಿದಾದಮೇಲೆ ಇದಕ್ಕೆ ಈ ಹಾಕೊಂಡು ಇಟ್ಕೊಂಡಿರೋಂಥ ಬೇಳೆನ ಹಾಕಬೇಕು. ಬೇಳೆನ ಹಾಕಿ ಜಸ್ಟ್ ಒಂದು ಸಾರಿ ಅಷ್ಟೇ ಹಿಂಗೆ ಟ್ವಿಸ್ಟ್ ಮಾಡಿ ತೆಗೆದುಬಿಡ್ಬೇಕು ಮಿಕ್ಸಿಯಲ್ಲಿ. ಒಂದು ಸಾರಿ ಹಿಂಗೆ ಟ್ವಿಸ್ಟ್ ಮಾಡಿಕೊಂಡು ತೊಗೊಂಬಂದಿದ್ದೀನಿ. ನೀವು ನೋಡ್ಬೋದು, ಇಲ್ಲಿ ಕೈಗೆ ಇದು ತೊಗರಿಬೇಳೆ ಎಲ್ಲ ಸಿಗ್ತಾ ಇದೆ. ತುಂಬ ಇದಾಗಿಲ್ಲ, ಒಂದೇ ಒಂದು ಸಾರಿ ಅಷ್ಟೇ ಹೀಗೆ ಅಂದ್ಕೊಂಡು ಬಂದರೆ ಹಾಗೆ ಇರುತ್ತೆ ತೊಗರಿಬೇಳೆ. ಕಾಣಿಸ್ತಾ ಇದೆಯಾ? ಹೀಗೆ ಇಷ್ಟೇ. ಇದಾದ ಮೇಲೆ ಒಗ್ಗರಣೆ ಹಾಕಿ ಈ ಒಂದು ಮಿಶ್ರಣನ ಒಗ್ಗರಣೆಗೆ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಖಾರ ಟೇಸ್ಟ್ ನೋಡಿಕೊಂಡು ಚೆನ್ನಾಗಿ ಕುದಿಸ್ಬಿಟ್ರೆ ಈ ಸಾಂಬಾರು ರೆಡಿಯಾಗಿ ಹೋಗ್ಬಿಡುತ್ತೆ. ಓಕೆ, ಸಾಂಬಾರಿಗೆ ಇವಾಗ ಒಗ್ಗರಣೆ ಹಾಕ್ತಾಯಿದ್ದೀನಿ. ಮೊದಲಿಗೆ ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು, ಒಂದು 2 ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳಿ. ಸ್ಟೀಲ್ ಪಾತ್ರೆಯನ್ನು ಅಥವಾ ಮಣ್ಣಿನ ಪಾತ್ರೆಯನ್ನು ಯೂಸ್ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದಕ್ಕೆ ನಾನು ಸ್ಟೀಲ್ ಪಾತ್ರೆನೇ ಯೂಸ್ ಮಾಡ್ತಾಯಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ, ಒಂದು ಅರ್ಧ ಸ್ಪೂನು ಜೀರಿಗೆ ಹಾಕಬೇಕು. ಆನಂತರ ಒಗ್ಗರಣೆಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಿದರೆ ಅದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಒಗ್ಗರಣೆಗೆ ಸ್ವಲ್ಪ ಹಿಂಗೆ ಹಾಕಬೇಕು, ಯಾವಾಗಲೂ ತುಂಬ ಒಳ್ಳೆಯದು, ಚೆನ್ನಾಗೂ ಇರುತ್ತೆ. ಹಿಂಗೆ ಹಾಕಿದ ಮೇಲೆ ನೀರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು, ಟೊಮ್ಯಾಟೊ ಎಲ್ಲ ಒಟ್ಟಿಗೆ ಹಾಕಿಬಿಟ್ಟು ಮಿಕ್ಸ್ ಮಾಡಬೇಕು ಚೆನ್ನಾಗಿ. ನೋಡಿ, ಇದೆಲ್ಲ ಈ ಥರ ಟ್ರಾನ್ಸ್ಪರೆಂಟಾಗಿ ಸ್ವಲ್ಪ ಫ್ರೈ ಆದಮೇಲೆ ಟೊಮ್ಯಾಟೊ ಇದರಲ್ಲಿ ನಾವು ರುಬ್ಬಿಟ್ಕೊಂಡಿದ್ದಲ್ಲ ಆ ಮಿಶ್ರಣವನ್ನು ಇದಕ್ಕೆ ಸೇರಿಸಬೇಕು. ಇವಾಗ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಮಿಶ್ರಣ ಹಾಕಿದ ಮೇಲೆ ಈಗ ಇದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡಬೇಕು. ನಿಮಗೆ ಸ್ವಲ್ಪ ತೆಳ್ಳಗೆ ಬೇಕಂದರೆ ತೆಳ್ಳಗೆ ಮಾಡ್ಕೊಳ್ರಿ. ಕೆಲವರು ಸಾಂಬಾರು ಗಟ್ಟಿ ಇರಬೇಕಂತ ಹೇಳ್ತಾರೆ, ಅವರು ಗಟ್ಟಿಗೆ ಮಾಡ್ಕೋಬೋದು. ನೀವು ಬೇಕಾದರೆ ಈ ಸಾಂಬಾರಿಗೆ ತರಕಾರಿಗಳನ್ನ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಕ್ಯಾರೆಟ್ ಅಥವಾ ಬೀನ್ಸು, ಅದು ಬಿಟ್ಟರೆ ನೋಪೋಲ್ ಅಂತ
ಗೆಡ್ಡೆಕೋಸು ಅಥವಾ ನವಿಲುಕೋಸು ಅಂತ ಹೇಳ್ತಾರಲ್ವ ಆ ತರಕಾರಿ. ಈ 3 ತರಕಾರಿಯಲ್ಲಿ ಯಾವುದನ್ನು ಹಾಕಿದರೂ ಚೆನ್ನಾಗಿರುತ್ತೆ, ಅಥವಾ 3 ತರಕಾರಿನೂ ಇದಕ್ಕೆ ಬೆರೆಸಿ ಮಾಡ್ಬೋದು. ಯಾವಾಗಲೂ ಬೇಳೆ ಸಾಂಬಾರೇ, ತರಕಾರಿ ಬೇಳೆ ಸಾಂಬಾರು, ಸೊಪ್ಪು ಬೇಳೆ ಸಾರು ಈ ಥರನೇ ಬೇಳೆನ ಆ ಥರನೇ ಯೂಸ್ ಮಾಡಿರ್ತೀವಿ. ಬಟ್ ಇದೊಂಥರ ಡಿಫ್ರೆಂಟಾಗಿ ಬೇಳೆಯನ್ನು ಯೂಸ್ ಮಾಡಿ ಮಾಡೋವಂಥ ಸಾಂಬಾರು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈಸಿ ಕೂಡ. ಸಡನ್ನಾಗಿ ಮನೆಯಲ್ಲಿ ತರಕಾರಿ ಏನೂ ಇಲ್ತಾ ಇದ್ದಾಗ, ಯಾರಾದರೂ ಗೆಸ್ಟ್ ಬಂದಾಗ ತುಂಬ ಈಸಿಯಾಗಿ ಫಾಸ್ಟಾಗಿ ಮಾಡುವಂಥ ಸಾಂಬಾರಿದು. ಇದು ನಮ್ಮ ಅಜ್ಜಿಯ ರೆಸಿಪಿ, ನನಗೆ ನಮ್ಮಮ್ಮ ಹೇಳ್ಕೊಟ್ಟಿದ್ದು. ನನಗೂ ಇದು ತುಂಬ ಇಷ್ಟ. ಮುದ್ದೆಗೆ, ಇಡ್ಲಿಗೂ ಕೂಡ ಹಾಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಮುದ್ದೆಗೆ, ಇಡ್ಲಿಗೆ, ಅನ್ನಕ್ಕೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಸಾಂಬಾರು ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಟಿದ್ದೀನಿ ಈಗ. ಚೆನ್ನಾಗಿ ಕುದೀತಾ ಇದೆ ಸಾಂಬಾರು. ಈ ಸ್ಟೇಜಲ್ಲಿ ಉಪ್ಪು ಖಾರ ಹೆಚ್ಚು ಕಡಿಮೆ ಆಗಿದ್ದರೆ ಒಂದ್ಸರಿ ಟೇಸ್ಟ್ ಮಾಡಿ ನೋಡಿ. ಕಡಿಮೆ ಆಗಿತ್ತು ಅಂದರೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಈ ಸಾಂಬಾರಿಗೆ ನಮ್ಮ ಕಡೆ ಅದೇ ಅರ್ಧಾಂಬ್ರ ಅಂತ ಹೇಳ್ತಾರೆ, ಮಳ್ಳಾಂಬ್ರ ಅಂತ ಹೇಳ್ತಾರೆ. ಈ ಥರ ನಿಮ್ಮ ಕಡೆ ಈ ರೆಸಿಪಿ ಗೊತ್ತಿದ್ದು ಅದಕ್ಕೆ ಬೇರೆ ಹೆಸರಲ್ಲಿ ಕರಿತಾ ಇದ್ದರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೆ. ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ರೆಸಿಪಿಯನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಕೂಡ ನಮ್ಮನ್ನು ಫಾಲೋ ಮಾಡಿ. ತನು ಮನು 29 ಅಂತ ನಮ್ಮ ಇನ್ಸ್ಟಾಗ್ರಾಮ್ ID.